ಮೈ ಡಿಯರ್ ಫ್ರೆಂಡ್ಸ್, ಮೈ ಪ್ರೀತಿಯ ಸ್ವಾಗತ. ಮಹಾಭಾರತ ಹಿಂದೂಗಳ ಪಾಲಿದ ಪವಿತ್ರ ಗ್ರಂಥ. ಮಹಾಭಾರತ ಅನ್ನುವ ಹೆಸರು ತೆಗೆದ ಕೂಡಲೇ ನಮ್ಮಲ್ಲಿ ಅದೇನೋ ಭಕ್ತಿ ಭಾವ ಮೂಡುತ್ತೆ. ಮಹಾಭಾರತದ ಜಾಗಗಳನ್ನು, ಅದರ ಪಾತ್ರಗಳನ್ನು ನಾವು ಇಂದಿಗೂ ಕೂಡ ನೆನಪು ಮಾಡಿಕೊಳ್ತಾ ಇದ್ದೇವೆ. ಹಾಗಾದ್ರೆ ಮಹಾಭಾರತ ಕಾಲದ ಜಾಗಗಳು ಈಗ ಹೇಗಿವೆ ಅನ್ನುವ ಕುತೂಹಲ ನಿಮ್ಮಲ್ಲೂ ಇರಬಹುದು ಅಲ್ವಾ? ಬನ್ನಿ, ಆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಾವು ನಿಮ್ಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತೋದಕ್ಕೆ ಮರಿಬೇಡಿ. ತಕ್ಷಶಿಲಾ ಮಹಾಭಾರತದಲ್ಲಿ ಗಾಂಧಾರ ರಾಜ್ಯದ ರಾಜಧಾನಿಯಾಗಿತ್ತು. ಕೌರವರ ತಾಯಿ ಗಾಂಧಾರಿಯ ರಾಜ್ಯ ಇದು. ಈ ಸ್ಥಳ ಈಗ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿದೆ. ಉಜ್ಜಯಿನಿಕ್. ಮಹಾಭಾರತದಲ್ಲಿರುವ ಉಜ್ಜಯಿನಿಕ್ ಈಗಿನ ಕಾಶಿಪುರವಾಗಿದೆ. ಈ ಕಾಶಿಪುರ ಈಗಿನ ಉತ್ತರಾಖಂಡದಲ್ಲಿದೆ. ಇಂದ್ರಪ್ರಸ್ಥ. ಮಹಾಭಾರತದ ಇಂದ್ರಪ್ರಸ್ಥ ಈಗ ನಮ್ಮ ರಾಜಧಾನಿ ದೆಹಲಿ. ಬೃಂದಾವನ್. ಮಹಾಭಾರತ ಕಾಲದ ಬೃಂದಾವನ ಈಗಲೂ ಕೂಡ ಅದೇ ಹೆಸರಿನಿಂದ ಪ್ರಖ್ಯಾತಿ ಪಡೆದಿದೆ. ಈಗ ಇದು ಉತ್ತರ ಪ್ರದೇಶದಲ್ಲಿದೆ. ಅಂಗದೇಶ ಕರ್ಣನ ರಾಜ್ಯ. ಈಗ ಅಂಗದೇಶ ಬಿಹಾರದ ಬಾಗಲ್ಪುರದಲ್ಲಿದೆ. ಮಥುರಾ. ಮಹಾಭಾರತದಲ್ಲಿ ಕಂಸನ ನಗರಿ ಮಥುರದ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಶ್ರೀಕೃಷ್ಣನ ಜನ್ಮವಾಗಿತ್ತು ಇಲ್ಲೇ. ಈಗಲೂ ಇದನ್ನು ಮಥುರಾ ಅಂತಾನೆ ಕರೆಯಲಾಗುತ್ತೆ. ಇಲ್ಲಿ ಶ್ರೀಕೃಷ್ಣನ ಮಂದಿರವಿದೆ. ಹಸ್ತಿನಾಪುರ. ಸ್ನೇಹಿತರೆ, ಮಹಾಭಾರತದಲ್ಲಿ ಅತಿ ಹೆಚ್ಚು ಮಹತ್ವ ಕೊಟ್ಟ ಸ್ಥಳ ಅಂದ್ರೆ ಅದು ಹಸ್ತಿನಾಪುರ. ಹಸ್ತಿನಾಪುರಕ್ಕಾಗಿಯೇ ಮಹಾಭಾರತ ಯುದ್ಧ ನಡೆದಿತ್ತು ಅನ್ನೋದು ನಿಂಗೆ ಗೊತ್ತಿದೆ. ಈಗ ಈ ಹಸ್ತಿನಾಪುರ ಮೀರಟ್ ನಗರದ ಹತ್ತಿರದಲ್ಲಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.